ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಭೂ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಲಿದ್ದಾರೆ ಭಾರತಿ ವಿಷ್ಣುವರ್ಧನ್. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಲಿದ್ದಾರೆ, ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಅವರನ್ನ ಭೇಟಿ ಆಗಲಿದ್ದಾರೆ ಭಾರತಿ ವಿಷ್ಣುವರ್ಧನ್. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ಅಭಿಮಾನ್ ಸ್ಟುಡಿಯೋಗೆ ನೀಡಿದಂತಹ ಭೂಮಿಯಲ್ಲಿ ಜಾಗವನ್ನ ಮೀಸಲಾಗಿ ಇಡಬೇಕು ಅನ್ನುವಂತಹ ಕಾರಣವಾಗಿ, ಅಂದ್ರೆ 10 ಗುಂಟೆ ಜಮೀನು ಮೀಸಲಾಗಿ ಇಡಬೇಕು ಅಂತ ಹೇಳಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ವಿಷ್ಣುವರ್ಧನ್ ಗೌರವಾರ್ಥವಾಗಿ ಜಾಗವನ್ನ ಮೀಸಲು ಇಡಿ ಅಂತ ಹೇಳಿ ಇವತ್ತು ಮನವಿಯನ್ನ ಮಾಡಲಿದ್ದಾರೆ. ಲೀಸ್ ಭೂಮಿ ಪರಭಾರೆ ಆರೋಪದ ಹಿನ್ನೆಲೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಜಮೀನು ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭ ಕೂಡ ಮಾಡಿದೆ ಸರ್ಕಾರ ಬಾಲಕೃಷ್ಣ ಅವರ ಮಗನಿಂದ. ಹೀಗಾಗಿ 10 ಗುಂಟೆ ಜಮೀನು ಮೀಸಲಿಡುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಸಿಎಂ ಅವರನ್ನ ಭೇಟಿ ಆಗಲಿದ್ದಾರೆ. ಯಾವ ವಿಚಾರಕ್ಕೆ ಅಂತಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಏನು ಭೂ ವಿವಾದ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜಾಗವನ್ನ ಮೀಸಲಾಗಿ ಇಡಿ ಅನ್ನುವಂತಹ ಕಾರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವರ್ಷಿತಾ, ಭಾರತಿ ವಿಷ್ಣುವರ್ಧನ್ ಅವರು ಯಾವ ಕಾರಣಕ್ಕೋಸ್ಕರ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತು. ಯಾವ ವಿಚಾರವನ್ನ ಮನವಿಯನ್ನ ಕೂಡ ಮಾಡಲಿದ್ದಾರೆ, ಜೊತೆಗೆ ಎಷ್ಟೊತ್ತಿಗೆ ಭೇಟಿ ಆಗಲಿದ್ದಾರೆ, ಎಲ್ಲಿ ಭೇಟಿ ಆಗಲಿದ್ದಾರೆ, ಏನಿದೆ ಅಪ್ಡೇಟ್ಸ್? ಎಸ್ ಕುಸುಮಾ, ಇತ್ತೀಚೆಗಷ್ಟೇ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಒಂದಷ್ಟು ಸಮಾಧಿ ಧ್ವಂಸವನ್ನ ಮಾಡಿರುವಂತಹ ಸುದ್ದಿ ಸಾಕಷ್ಟು ಸುದ್ದಿಯಾಗಿತ್ತು. ಜೊತೆಗೆ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ನಟರನ್ನ ಕೆರಳಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈ ಹಿಂದೆ ಏನಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದಷ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ ಹೋದ ಸಂದರ್ಭದಲ್ಲೂ ಕೂಡ ಅಂಬರೀಷ್ ಅವರು ಮಾಡಿದಂತಹ ಒಂದು ಮಿಸ್ಟೇಕ್ ಇಷ್ಟೊಂದು ಕಾರಣಗಳಿಗೆ ಸಮಸ್ಯೆಗಳಿಗೆ ಕಾರಣವಾಯ್ತಾ ಅನ್ನುವಂಥ ಕೂಡ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಅದರಂತೆಯೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಕೂಡ ಏನು ಭಾರತಿ ವಿಷ್ಣುವರ್ಧನ್ ಅವರ ಒಂದಷ್ಟು ಮನೆಗೆ ಹೋಗಿ ಗಲಾಟೆಯನ್ನು ಮಾಡೋದಾಗಿರ್ಬೋದು, ಯಾಕೆ ಜಾಗವನ್ನು ತೆರವು ಮಾಡಲಿಕ್ಕೆ ಬಿಟ್ಟರಿ, ಜೊತೆಗೆ ನಮ್ಮ ಒಂದು ಸಮಾಧಿಯನ್ನು ಯಾಕೆ ಧ್ವಂಸ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳನ್ನು ಪ್ರತಿ ಬಾರಿ ಕೂಡ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಕೇಳ್ತಾನೆ ಬಂದಿತ್ತು. ಹಾಗಾಗಿ ಈ ಒಂದಷ್ಟು ವಿಚಾರಗಳಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಬಾಲಣ್ಣ ಅವರಿಗೆ ಸೇರಿದಂತಹ ಒಂದು ಜಾಗವನ್ನು ಸೀಸ್ ವಶವನ್ನು ಪಡಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳ್ಪಡ್ತಾ ಇತ್ತು. ಯಾವಾಗ ಈ ಒಂದಷ್ಟು ಬೆಳವಣಿಗೆಗಳಾಗ್ತಾ ಹೋಯ್ತೋ, ಇವತ್ತು ವಿಷ್ಣುವರ್ಧನ್ ಅವರ ಹೆಂಡತಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಒಂದು ಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಒಂದಷ್ಟು ಮನವಿಯನ್ನು ಕೊಡಲಿಕ್ಕೆ ಈಗ ಹೊರಟಿರುವಂಥದ್ದು. ಅದರಲ್ಲೂ 10 ಗುಂಟೆ ಜಾಗವನ್ನು ಕೊಟ್ಟರೆ ನಾವು ಅಲ್ಲೊಂದು ಸ್ಮಾರಕವನ್ನು ನಿರ್ಮಿಸ್ತೀವಿ, ಜೊತೆಗೆ ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಾಗಿ ನಾವು ಅಭಿಮಾನಿಗಳ ಮನಸ್ಸನ್ನು ಗೆಲ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ಎಲ್ಲೊಂದು ಕಡೆ ಆಡ್ತಾ ಇರುವಂಥದ್ದು. ಇವತ್ತು ಏನು ಸಿಎಂ ನಿವಾಸಕ್ಕೆ ಹೋಗಿ ಭಾರತಿ ವಿಷ್ಣುವರ್ಧನ್ ಅವರು ಭೇಟಿಯನ್ನು ಕೊಡ್ತಾರೆ. ಆ ಭೇಟಿ ಕೊಟ್ಟ ಬಳಿಕ ಏನಾದರೂ ಸರ್ಕಾರ 10 ಗುಂಟೆ ಜಾಗವನ್ನು ಕೊಡುತ್ತಾ ಅಥವಾ ಈ ಬೇರೆ ಏನೇನು ನಿರ್ಧಾರಗಳನ್ನು ತಗೊಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈಗಾಗಲೇ ಮೈಸೂರಿನಲ್ಲಿ ಕೂಡ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ. ಅಭಿಮಾನಿಗಳು ನಮಗೆ ಎಲ್ಲಿ ಅವರು ಇದ್ರೋ ಅಲ್ಲೇ ನಮಗೆ ಸ್ಮಾರಕ ಬೇಕು ಅನ್ನುವಂತಹ ಸಾಕಷ್ಟು ಕೂಗುಗಳು ಕೂಡ ಈಗ ಕೇಳ್ಪಡ್ತಾ ಇರುವಂಥದ್ದು. ಒಂದು ಕಡೆಯಾಗಿ ಭಾರತಿ ವಿಷ್ಣುವರ್ಧನ್ ಅವರು ಸಿಎಂ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಾಗಿ ಕಿಚ್ಚ ಸುದೀಪ್ ಅವರು ಕೂಡ ಯಾವಾಗ ವಿಷ್ಣುವರ್ಧನ್ ಅವರ ಒಂದಷ್ಟು ವಿಚಾರಗಳು ಬಂತೋ, ಸಮಾಧಿ ಧ್ವಂಸವಾಯಿತೋ, ಅವಾಗಿಂದ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ನಾನೇ ಬೇಕಾದರೆ 1/2 ಎಕರೆ ಜಾಗವನ್ನು ಕೊಡ್ತೇನೆ, ಅಲ್ಲೇ ಒಂದು ಸ್ಮಾರಕವನ್ನು ಮಾಡಬಹುದು ಅನ್ನುವಂತಹ ಮಾತುಗಳನ್ನು ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಆಡಿದರು. ಈಗ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಭಾರತಿ ವಿಷ್ಣುವರ್ಧನ್ ಅವರು ಇವತ್ತು ಸಿಎಂ ಅವ್ರನ್ನ ಭೇಟಿ ಆಗಲಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.